ಅರೆ ವಿಮಲಾ, ತುಂಬ ದಿವಸ ಆಯ್ತಲ್ಲೇ ನಿನ್ನ ನೋಡಿ. ಏನು ನಮ್ಮ ಜಗಲಿ ಕಟ್ಟೆಗೆ ಇವಾಗ ಬರ್ತಾನೇ ಇಲ್ಲ, ಎಲ್ಲೋಗಿದ್ಯಾ? ಓಹೋ ಹೋ 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 ಹೋ, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಲ್ಲ. ಸರಿ, ನೆನಪಿಲ್ಲ ಕಣೆ ನನಗೆ. ಹುಡುಗ ಹೆಂಗಿದಾನೆ? ಚೆನ್ನಾಗಿದ್ದಾನಾ? ಹೆಂಗಿದ್ದಾನೆ? ಚೆನ್ನಾಗಿದ್ದಾನಾ? ಎಲ್ಲಿಯ ಹುಡುಗ? ಓ, ಮೈಸೂರಾ? ಹ್ಞೂ. ಭರ್ಜರಿ ಇದ್ದಾನಾ? ಹೆಂಗಿದ್ದಾನೆ? ಮನೆ ಅಕ್ಕಪಕ್ಕ ಅದೆಲ್ಲ ಕರೆಕ್ಟ್ ಇದೆಯಾ? ನೋಡ್ಕೊಂಡಿದ್ಯಾ? ಹ್ಞೂ. ಸರಿ ಸರಿ, ಚೆನ್ನಾಗಿರಲಿ ಚೆನ್ನಾಗಿರಲಿ. ಮತ್ತೊಂದು ವಿಷಯ, ನಿಮ್ಮ ಮನೆ ಪಕ್ಕ ಸರಿತಾ ಇದ್ದಾಳಲ್ಲ, ಅವಳ ಮಗನಿಗೆ ಮದುವೆ ಫಿಕ್ಸ್ ಆಯ್ತಾ? ಗೊತ್ತಿದೆಯಾ ನಿಂಗೆ? ಯಾರೋ ಹೇಳಿದ್ರು ಮದುವೆ ಫಿಕ್ಸ್ ಆಗಿದೆ, 2 ಹುಡುಗಿರಂತೆ. ಅವರು ಎಲ್ಲೋ ತುಮಕೂರು ಅಂತ ಅನ್ಸತ್ತೆ, ಹೌದೇನೆ? ಓ ಹೌದಾ. ಹ್ಞೂ. ಅಂದರೆ ಇವಾಗ ಹುಡುಗಿ ನೋಡಕ್ಕೆ ಹೋಗೋಲ್ಲ ಆಗೋಯ್ತಾ? ಅದೆಲ್ಲ ಮುಗೀತಾ? ಶಾಸ್ತ್ರಗಳೆಲ್ಲ ಮುಗೀತಾ? ಏನಂತೆ? ಓ, ಬರೋ ತಿಂಗಳು ಹೋಗ್ತೀರಾ? ನೀನು ಹೋಗ್ತಾ ಇದೀಯಾ? ಯಾಕೆ? ಓ, ನಿನ್ನನ್ನು ಕದ್ದಿದ್ದಾಳಾ? ಸರಿಮ್ಮ, ಹೋಗು ಹೋಗು. ಹ್ಞೂ. ಮನೆತನ ಎಲ್ಲ ಚೆನ್ನಾಗಿದೆಯಾ? ಗೊತ್ತಿದೆಯಾ? ಅದೆಲ್ಲ ವಿಷಯ ಎಲ್ಲ ಗೊತ್ತಿದೆಯಾ ನಿಂಗೆ? ಹ್ಞೂ. ಏನಮ್ಮ, ನಿನ್ಗಂತೂ ಎಲ್ಲ ವಿಷಯನೂ ಗೊತ್ತಾಗತ್ತೆ. ಅಲ್ಲ ಕಣೆ, ನಾನು ಆವತ್ತಿಂದ ನೋಡ್ತಾ ಇದ್ದೀನಿ, ನಾನು ಬಂದ ತಕ್ಷಣ ಅವರ ಇವರ ವಿಚಾರನೇ ನನ್ನ ಹತ್ರ ಮಾತಾಡ್ತಾ ಇರ್ತೀಯಲ್ಲ. ಆ ಥರ ಎಲ್ಲ ಮಾತಾಡಬಾರ್ದಮ್ಮ. ಬೇರೆಯವರ ವಿಷಯ ನಮ್ಗೆ ಯಾಕೋ. ಹ್ಞೂ. ಇವಳಿಗೆ ಹೇಳಿದರೆ ಗೊತ್ತಾಗಲ್ಲ. ನಾನು ಬಂದ ತಕ್ಷಣ ಬೇರೆಯವರ ಸುದ್ದಿನೇ ಹೇಳೋದು, ಬೇರೆಯವರ ಭವಿಷ್ಯನೇ ಮಾತಾಡೋದು. ನನಗಿಷ್ಟ ಆಗಲ್ಲಪ್ಪ ಆ ಥರ. ಇನ್ನು ಆ ಥರ ಹೇಳಬೇಡ. ಹ್ಞೂ.